ಪಿತನ ಸುತನ ಒಂದು ಪವಿತ್ರಾತ್ಮ ನಾಮದಲ್ಲಿ ಆಮೇಲೆ ಪರಿಶುದ್ಧಾತ್ಮರೇ ಬನ್ನಿರಿ. ನಮ್ಮ ವಿಶ್ವಾಸವನ್ನು ದೃಢಪಡಿಸಿ ನಾವು ಪ್ರಭು ಯೇಸುವಿನ ಆ ಒಂದು ಮೂಲೆಕಲ್ಲಿನ ಬಂಡೆ ಮೇಲೆ ನಮ್ಮ ಬದುಕನ್ನು, ನಮ್ಮ ಕನಸುಗಳನ್ನು ಕಟ್ಟುವಂಥ ಬುದ್ಧಿವಂತಿಕೆಯನ್ನು, ಜ್ಞಾನ ಬುದ್ಧಿ ವಿವೇಕವನ್ನು ದಯಪಾಲಿಸಿರಿ. ಪ್ರಭು ಯೇಸು ಕ್ರಿಸ್ತರ ಹೆಸರಲ್ಲಿ ನಾವು ಪ್ರಾರ್ಥಿಸ್ತೇವೆ, ಆಮೇನ್. ಆತ್ಮೀಯ ಸಹೋದರ ಸಹೋದರಿಂದು ತಾಯಿ ಧರ್ಮಸಭೆ ಸಂತ ಸೈಮನ್ ಮತ್ತು ಜೂಡ್ ಇವರ ಹಬ್ಬವನ್ನು ಆಚರಿಸುತ್ತದೆ. ನಮ್ಮ ಬೆಂಗಳೂರು ಮಾಧರ್ಮ ಕ್ಷೇತ್ರದಲ್ಲಿ IRT ನಗರದಲ್ಲಿರುವ ದೇವಾಲಯ ಮತ್ತು ನಾಗನಪಾಳ್ಯದಲ್ಲಿರುವ ದೇವಾಲಯಗಳು ಸಂತ ಜೂಡ್ ಇವರಿಗೆ ಅರ್ಪಿತವಾಗಿದೆ. ಆತ್ಮೀಯ ಸಹೋದರ ಸಹೋದರಿಯರೇ, ಈ ಇಬ್ಬರು ಸಂತರುಗಳ ಬಗ್ಗೆ, ಪ್ರೇಷಿತರ ಬಗ್ಗೆ ನಮಗೆ ಹೆಚ್ಚಾಗಿ ತಿಳಿದಿಲ್ಲದಿದ್ದರೂ ಸಹ ಶುಭ ಸಂದೇಶದಲ್ಲಿ ನಾವು ನೋಡುತ್ತೇವೆ ಯಾವ ರೀತಿ ಸೈಮನ್ ಎನ್ನುವವರು ದೇಶಾಭಿಮಾನಿ ಎನಿಸಿಕೊಂಡಿದ್ದರು ಅಂತಂದರೆ, ಆ ಒಂದು ಇಸ್ರೇಲ್ ನಾಡಿನ ಉದ್ಧಾರಕ್ಕಾಗಿ ಮೋಶೆಯ ನಿಯಮಗಳನ್ನು ಅವರು ಪಾಲಿಸಿದ್ದರು ಎಂದು. ಅಂತೆಯೇ ಜೂಡ್ರವರು ನಮ್ಮ ಬೈಬಲ್ ಶ್ರೀನಿಧದಲ್ಲಿ ಒಂದು ಪತ್ರವನ್ನು ಸಹ ಬರೆದಿದ್ದಾರೆ. ಕೆಲವು ಮಾತುಗಳಲ್ಲಿ ಯೇಸು ಕ್ರಿಸ್ತರನ್ನು ನಾವು ಯಾವ ರೀತಿ ಹಿಂಬಾಲಿಸಬೇಕೆಂದು ಅವರು ತಮ್ಮ ಪತ್ರದಲ್ಲಿ ಬರೆದಿದ್ದಾರೆ. ಕೆಲವು ವಚನಗಳಲ್ಲಿ. ಆತ್ಮೀಯ ಸಹೋದರ ಸಹೋದರರೇ, ಯೂದದೇಸರವರು ಯೂದಾಸ್ ಇಸ್ಕರಿಯೋತ ಹೆಸರೇ ಇರುವುದರಿಂದ ಹಲವಾರು ಬಾರಿ ಜನರಿಗೆ ಗೊಂದಲ ಉಂಟಾಗ್ತದೆ. ಆದ್ದರಿಂದ ಯೂದದೇಸರವರನ್ನು ನಮ್ಮ ಜೀವನದಲ್ಲಿ ಹತಾಶರಾದಾಗ, ನಮಗೆ ಯಾವುದೇ ನೆರವಿಲ್ಲದಿದ್ದಾಗ ಇಂದಿವರನ್ನು ಬೇಡಿಕೊಳ್ಳುವುದು ಧರ್ಮಸಭೆಯ ವಾಡಿಕೆಯಾಗಿದೆ. ಆತ್ಮೀಯ ಸಹೋದರ ಸಹೋದರರೇ, ಇಂದಿನ ಶುಭ ಸಂದೇಶದಲ್ಲಿ ನಾವು ನೋಡುತ್ತೇವೆ ಯಾವ ರೀತಿ ಯೇಸು ಕ್ರಿಸ್ತರ 12 ಪ್ರೇಷಿತರ ಹೆಸರುಗಳನ್ನು ಬರೆಯಲಾಗಿದೆ. ಎಲ್ಲರಿಗೂ ಹೆಸರಿದೆ. ಸಿಮೋನ್ ಎಂದು ಕರೆಸಿಕೊಂಡ ಪೇತ್ರ ಎಂದು ಬರೆಯಲಾಗಿದೆ. ಆದರೆ ಕೊನೆಯಲ್ಲಿರುವ ಹೆಸರು ಯೂದ ಇಸ್ಕರಿಯೋತ, ಗುರುದ್ರೋಹಿಯಾಗಲಿದ್ದ ಯೂದಾಸ್ ಇಸ್ಕರಿಯೋತ ಎಂದು. ಆತ್ಮೀಯ ಸಹೋದರ ಸಹೋದರಿ, ಯೇಸು ಕ್ರಿಸ್ತರು ಆರಿಸಿಕೊಂಡಾಗ ಯೂದನ ಮನಸ್ಸು ಅಷ್ಟೇ ನಿಷ್ಕಲ್ಮಶವಾಗಿತ್ತು. ಎಷ್ಟು ನಿಷ್ಕಲ್ಮಶವಾಗಿದೆ ಅಂದರೆ, ಪ್ರಭು ಯೇಸುವೆ ಅವರಿಗೆ ತಮ್ಮ 12 ಮಂದಿ ಶಿಷ್ಯರ ವ್ಯವಸ್ಥೆಯಲ್ಲಿ ಖಜಾಂಚಿ ಸ್ಥಾನವನ್ನು ಕೊಟ್ಟಿದ್ದರು. ಅಷ್ಟು ನಿಷ್ಕಲ್ಮಶವಾದ ಒಂದು ವ್ಯಕ್ತಿತ್ವ ಯೂದಾಸ್ ಇಸ್ಕರಿಯೋತಗಿತ್ತು. ಯೇಸು ಜೊತೆ ಇದ್ದು ಅವರೊಡನೆ ಆ ಸುವಾರ್ತೆಯನ್ನು ಬೋಧಿಸಿ ಎಲ್ಲವನ್ನೂ ನೋಡಿದ್ದು, ಆದರೂ ಸಹ ಯೂದನ ಮನಸ್ಸು ಯೇಸುವಿನಲ್ಲಿ ಕಳೆದು ಹೋಗಲಿಲ್ಲ, ಬದಲಾಗಿ ಹಣದ ವ್ಯಾಮೋಹದಲ್ಲಿ ಕಳೆದು ಹೋಗಿತ್ತು. 32 ಬೆಳ್ಳಿ ಕಾಸುಗಳಿಗೆ ತನ್ನ ಗುರುವನ್ನೇ ಹಿಡಿದುಕೊಡಲಿದ್ದ ದ್ರೋಹಿಯಾಗಲಿದ್ದ ಯೂದ ಇಸ್ಕರಿಯೋತ ಎಂದು ಬರೆಯಲಾಗಿದೆ. ಆತ್ಮೀಯ ಸಹೋದರ ಸಹೋದರರೇ, ಯಾರೂ ಹುಟ್ಟುವಾಗಲೇ ಕೆಟ್ಟವರಾಗಿ ಹುಟ್ಟುವುದಿಲ್ಲ. ಬದಲಾಗಿ ನಮ್ಮ ವ್ಯಕ್ತಿತ್ವದ ರೂಪಿಸುವ ಸಮಯದಲ್ಲಿ ಒಂದು ಕೆಟ್ಟ ಕಾರ್ಯಕ್ಕೆ ಇನ್ನೊಂದು ಕೆಟ್ಟ ಕಾರ್ಯ, ಒಂದು ದ್ರೋಹಕ್ಕೆ ಇನ್ನೊಂದು ದ್ರೋಹ, ಒಂದು ಕೆಟ್ಟ ಆಲೋಚನೆ ಇನ್ನೊಂದು ಕೆಟ್ಟ ಆಲೋಚನೆ ಸೇರಿಸಿ ಮನುಷ್ಯರು ಕೆಟ್ಟವರಾಗುತ್ತಾರೆ ವಿನಃ ಯಾರೂ ಕೆಟ್ಟವರಾಗಿ ಭೂಲೋಕದಲ್ಲಿ ಹುಟ್ಟಿಲ್ಲ. ಆದ್ದರಿಂದ ಬೆಳವಣಿಗೆ, ನಮ್ಮ ಮನಸ್ಸಾಕ್ಷಿ ನಾವು ಯಾವ ರೀತಿ ದೇವರಲ್ಲಿ ನಾವು ಬೆಳೆಸುತ್ತೇವೆ ಎನ್ನುವುದೇ ಬಹಳ ಮುಖ್ಯ ಅಂಶವಾಗಿದೆ. ಆದ್ದರಿಂದ ನಾವು ಈ ಪ್ರೇಷಿತರ ಹೆಜ್ಜೆಗಳಲ್ಲಿ ಪ್ರಭು ಯೇಸು ಕ್ರಿಸ್ತರನ್ನೇ ನಂಬಿ ಬದುಕುವ ಕೃಪೆಗಾಗಿ ನಾವು ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ಹಣದ ವ್ಯಾಮೋಹಕ್ಕೂ ಆಸ್ತಿ ವ್ಯಾಮೋಹಕ್ಕೂ ನಮ್ಮ ಕಲವಾರಿಯೇಸುವಿನ ಶಿಲುಬೆಯ ಪ್ರೀತಿಯನ್ನು ನಾವು ಬಿಡದೆ ಸದಾ ಪ್ರಭು ಕ್ರಿಸ್ತರಿಗೆ ನಾವು ಸಾಕ್ಷಿಗಳಾಗಿ ಬಾಳೋ ಕೃಪೆಗಾಗಿ ಪ್ರಭುನ ನಾವು ಪ್ರಾರ್ಥಿಸೋಣ. ಪಾವನ ರೊಟ್ಟಿಯಲ್ಲಿ ಆ ನಿನ್ನ ರೂಪ ಕಂಡೆ, ಪವಿತ್ರ ಪಾತ್ರೆಯಲ್ಲಿ ನಿನ್ನಯ ರಕ್ತ ಕಂಡೆ, ನಿನ್ನನ್ನು ಭುಜಿಸುವ ಎಲ್ಲರ ಮನದಲ್ಲಿ ಯೇಸುವೆ ನೀ ನೆಲಸು, ನನ್ನ ಯೇಸುವೆ ನೀ ನೆಲಸು. ಹೃದಯ ತುಂಬಿನ ಹಾಡುವೆ, ನಿನ್ನಯ ಆಶ್ರಯ ಬೇಡುವೆ, ಎನ್ನಲಿ ನೀ ನೆಲಸು, ಎನ್ನ ಬಾಳನು ನೀ ಹರಸು. ನೀ ತೋರುವ ದಾರಿಯಲ್ಲಿ ಎನ್ನ ಕೈ ಹಿಡಿದು ನೀ ನಡೆಸು, ಎನ್ನ ಕೈ ಹಿಡಿದು ನೀ ನಡೆಸು. ಪ್ರಾರ್ಥಿಸೋಣ. ಪ್ರಭು ಯೇಸುವೆ, ನಿಮ್ಮ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಿದ್ದು ಯಾರು ಎಂದು ಸಂತ ಪೌಲರು ತಮ್ಮ ಪದದಲ್ಲಿ ಹೇಳುವಂತೆ ನಿಮ್ಮ ಕಲವಾರಿ ಶಿಲುಬೆಯ ಪ್ರೀತಿ ಕ್ಷಮೆ ನಮ್ಮ ಬದುಕಿನಲ್ಲಿ ಸದಾ ಇರಲಿ. ನಾವು ಎಂದಿಗೂ ಹಣದ ವ್ಯಾಮೋಹಕ್ಕೂ ಆಸ್ತಿ ವ್ಯಾಮೋಹಕ್ಕೂ ನಿಮ್ಮನ್ನು ತ್ಯಜಿಸದೆ ನಾವು ಸದಾ ನಿಮಗೆ ನಿಷ್ಠಾವಂತರಾಗಿ ಬಾಳೋ ಕೃಪೆ ನಮ್ಮ ದೇಹ ಪಾಲಿಸಿರಿ. ನಿಮ್ಮ ಪರಿಶುದ್ಧವಾದ ಹೆಸರಲ್ಲಿ ನಾವು ಪ್ರಾರ್ಥಿಸ್ತೇವೆ ತಂದೆಯೇ, ಆಮೇನ್. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.